ಸಾರ್ವಜನಿಕರ ಹಲವು ದೂರು ಆಧರಿಸಿ ಮಾಯಾಸಂದ್ರ ನಾಡ ಕಚೇರಿಗೆ ತುಮಕೂರು ಜಿಲ್ಲಾ ಅಧಿಕಾರಿ ಶುಭ ಕಲ್ಯಾಣ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಸಾಕಷ್ಟು ಬಾರಿ ಅರ್ಜಿ ಸಲ್ಲಿಸಿದರೂ ಮಾಹಿತಿ ಸಿಗದ ಹಿನ್ನೆಲೆ ಜಿಲ್ಲಾ ಕಚೇರಿಗೆ ಸಾರ್ವಜನಿಕರು ದೂರು ನೀಡಿದರು. ಹೀಗಾಗಿ ತಾಲೂಕು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಶುದ್ಧ ಕಲ್ಯಾಣ ಅವರು ವೀಕ್ಷಣೆ ಮಾಡಿದರು. ಈ ವೇಳೆ ನಾಡ ಕಚೇರಿಯಲ್ಲಿ ಬಾಕಿ ಇರುವ 122 ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಆಗಬೇಕು ಎಂದು ವಿಎಗಳಿಗೆ ಜಿಲ್ಲಾಧಿಕಾರಿ ಶುದ್ಧ ಕಲ್ಯಾಣ ಸೂಚನೆ ನೀಡಿದ್ದಾರೆ. ಇನ್ನು ಕಂದಾಯ ಇಲಾಖೆಯಲ್ಲಿ ಸಮಸ್ಯೆ ಇಲ್ಲದೆ ಕೆಲಸ ನಿರ್ವಹಿಸಬೇಕು ಎಂಬುದೇ ನಮ್ಮ ಉದ್ದೇಶ. ಹೀಗಾಗಿ ಕಚೇರಿಗೆ ಭೇಟಿ ನೀಡಲಾಗಿದೆ. ಶಿಸ್ತಿನಿಂದ ಕಾರ್ಯನಿರ್ವಹಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಜಿಲ್ಲಾಧಿಕಾರಿ, ಸಾರ್ವಜನಿಕರ ದೂರು ಸಂಬಂಧ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ. ಸುಮಾರು ವರ್ಷದಿಂದ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಶೀಘ್ರವೇ ಬದಲಾವಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಸ್ಪಷ್ಟನೆ ನೀಡಿದರು. ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದು ಕೂಡ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದಿಲ್ಲದೆ ಈಗ ಭೂಮಿ ಪೆಂಡೆನ್ಸಿ ಏನಿದೆ, ಈಗ RTCದು ಈ ಪೌತಿ ವರ್ಷ ಖಾತೆ ಇರ್ಬೋದು ಅಥವಾ ಬಿಲ್ಲಿದು ಅಪ್ಡೇಟ್ಸ್ ಇರಬಹುದು, ಅದು ಕೂಡ ಈಗ ರಿವ್ಯೂ ಆಗ್ತಾ ಇದೆ. ಸೊ ಒಟ್ಟಾರೆ ನಮ್ಮದು ಈ ಕಂದಾಯ ಇಲಾಖೆಯಲ್ಲಿ ಸಮಸ್ಯೆ ಇಲ್ಲದೆ ಎಲ್ಲರೂ ಸ್ವಲ್ಪ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದೇ ನಮ್ಮದು ಉದ್ದೇಶ. ಈ ವಿಸಿಟ್ ಉದ್ದೇಶನೂ ಅಷ್ಟೇ. ಮೇಡಮ್, ತುರುವೇಕೆರೆ ಪಟ್ಟಣದಲ್ಲಿ ಎದುರುಗಡೆ ತಹಸೀಲ್ದಾರ್ ಸಹ ಒಳಗೆ ಬರ್ತಾರೆ, ಮಾಹಿತಿ ಇಲ್ಲ ಮೇಡಮ್. ಆಮೇಲೆ ಒಂದ್ಸಲ ಇದು ಸರ್ಕಾರಿ ಹೆಣ್ಮಕ್ಳು ಇಲ್ಲ ಇಲ್ಲಿ ಈಗ ಕಂಪ್ಲೇಂಟ್ ಎಲ್ಲಿ ಆಗಿದೆ? ಅದು DD ಮತ್ತು ಮಹಿಳಾ ಆಯೋಗ ಬಂದೋಗಿದ್ದಾರೆ ಮೇಡಮ್. ಓಕೆ, ಮಹಿಳಾ ಆಯೋಗದಿಂದ ಬಂದು ಬಂದಿದ್ದಾರೆ ಮೇಡಮ್. ಅವರು ಯಾವುದೇ ರೀತಿ ಕ್ರಮ ಆಗಿಲ್ಲ ಇನ್ನು. ಚೆಕ್ ಮಾಡಿ, ಈಗ ಅದು ಸ್ಟೇಟ್ ಲೆವೆಲಲ್ಲಿ ಚೆಕ್ ಮಾಡಬೇಕು. ನಾನು ಚೆಕ್ ಮಾಡ್ತೀನಿ. ಇವತ್ತು ತುರುವೇಕೆರೆ ತಾಲೂಕಿಗೆ ಭೇಟಿ ಮಾಡ್ತಾ ಇದ್ದೀವಿ. ಇದು ಉದ್ದೇಶ ನಮ್ಮದು ಏನು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಇದೆ, ಚುರುಕಾಗಿ ಕೆಲಸ ಮಾಡಬೇಕು. ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಅವ್ರದ್ದು ಏನು ನಾಡ ಕಚೇರಿಯಲ್ಲಿ ಅವರು ಅರ್ಜಿ ಹಾಕಿದ್ದಾರೆ ಅಥವಾ ಇಲ್ಲಿ ಬಂದು ಭೂಮಿಯಲ್ಲಿ ಅರ್ಜಿ ಹಾಕಿದ್ದಾರೆ, ಅದನ್ನು ತ್ವರಿತವಾಗಿ ವಿಲೇವಾರಿ ಆಗಬೇಕು ಅನ್ನೋದೇ ನಮ್ಮದು ಉದ್ದೇಶ ಇದೆ. ಸೊ ಅದೇ ಒಂದು ಉದ್ದೇಶದಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೆಲಸ ಮಾಡಬೇಕು ಅನ್ನೋದು ನಮ್ಮದು ಒಂದು ಆದೇಶ ಮತ್ತು ವಿನಂತಿ ಎರಡೂ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆ ನಾವು ಮಾಯಸಂದ್ರ ನಾಡ ಕಚೇರಿಗೆ ಹೋಗಿದ್ದೀವಿ. ಅಲ್ಲಿ ಸುಮಾರು ಒಂದು 122 ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ಎಲ್ಲ ಜನವರಿಯಲ್ಲಿ ಹಾಕಿರೋದು. ಈಗ VAಗಳಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದನ್ನು ಇಮಿಡಿಯೇಟ್ ಕ್ಲಿಯರ್ ಮಾಡಬೇಕು ಅಂತ. ಎಲ್ಲ ಕಾಸ್ಟು, ಇನ್ಕಮ್ ಸರ್ಟಿಫಿಕೇಟ್ಸ್ ಎಲ್ಲ ರಿಕ್ವೆಸ್ಟ್ ಬಂದಿದೆ. ಅದು ಒಂದು 2-3 ದಿನದಲ್ಲಿ ಕ್ಲಿಯರ್ ಮಾಡಬಹುದು. ಬಟ್ ಅದು ಪೆಂಡೆನ್ಸಿ ಭಾಳ ಇದೆ. ಇಡೀ ಜಿಲ್ಲೆಯಲ್ಲಿ ಈಗ ಮ್ಯಾಕ್ಸಿಮಮ್ ಪೆಂಡೆನ್ಸಿ ಎಲ್ಲಿದೆ ಅಂತ ನೋಡಿಕೊಂಡು ನಾವು ಬರ್ತಾ ಇದ್ದೀವಿ. ಒಂದೊಂದು ತಾಲೂಕು ನಾವು ಭೇಟಿ ಮಾಡ್ತೀವಿ. ಮತ್ತು ಇವತ್ತು ತುರುವೇಕೆರೆಯಿಂದ ಶುರು ಮಾಡಿದ್ದೀವಿ. ಸೊ ಎಲ್ಲ ನಾಡ ಕಚೇರಿಯಲ್ಲಿ ಇರುವ DTಗಳಿಗೆ ನಾವು ಇವತ್ತು ಒಂದು VC ಕೂಡ ಹೇಳಿದ್ದೀವಿ. ಎಲ್ಲಿ ಮ್ಯಾಕ್ಸಿಮಮ್ ಪೆಂಡೆನ್ಸಿ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ನಾವು ಆದೇಶವನ್ನು ಕೊಡ್ತಾ ಇದ್ದೀವಿ. ಒಂದು ಏನು ಮಾಹಿತಿ ಸಿಗ್ತಾ ಇಲ್ಲ, ನಾವು ಅರ್ಜಿ ಸಲ್ಲಿಸಿದ್ರೂ ಸಹ ಸಿಗ್ತಾ ಇಲ್ಲ ಅಂತ ನಮಗೆ ದೂರು ಕೊಡ್ತಾ ಇದ್ದಾರೆ. ಈಗ ತುರುವೇಕೆರೆಯಿಂದ ತುಮಕೂರು ಆಲ್ಮೋಸ್ಟ್ 1 hour 10 minutes. ಸಾರ್ವಜನಿಕರು ಅಷ್ಟೊಂದು ಟೈಮನ್ನು ಇದು ಮಾಡಿಕೊಂಡು ಅಲ್ಲಿ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಎಲ್ಲಿ ಸುಮಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಅಂತ AC ಮೇಡಮ್ಗೂ ಕೂಡ ನಾನು ಹೇಳಿದ್ದೀನಿ.